ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಸ್ಐಎ ನೇತೃತ್ವದ ದೇಶವ್ಯಾಪಿ ಸಾರ್ವಜನಿಕ ಆರೋಗ್ಯದ ಉಪಕ್ರಮದ ಭಾಗವಾಗಿ ಇಂದು ಬೆಂಗಳೂರಿನಲ್ಲಿ ಕಾಂಕ್ವರ್ ಎಚ್ಪಿವಿ ಅಂಡ್ ಕ್ಯಾನ್ಸರ್ ಕಾನ್ಕ್ಲೇವ್ 2025 ಎಚ್ಪಿವಿ ಮತ್ತು ಕ್ಯಾನ್ಸರ್ ಗೆಲ್ಲಿರಿ ಶೃಂಗ 2025 ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಭಾರತವು ಎಚ್ಪಿವಿ ಸಂಬಂಧಿತ ರೋಗಗಳು, ಮುಖ್ಯವಾಗಿ ಗರ್ಭಕರುಳಿನ ಕ್ಯಾನ್ಸರ್ಗಳಿಂದ ಅಪಾರ ಸಂಕಷ್ಟ ಅನುಭವಿಸುತ್ತಿದ್ದು, ಇದು ದೇಶದಲ್ಲಿ ಮಹಿಳೆಯರಲ್ಲಿ ದ್ವಿತೀಯ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಆಗಿ ಉಳಿದಿದೆ. ಎಚ್ಪಿವಿ ಮತ್ತು ಕ್ಯಾನ್ಸರ್ ಕುರಿತು ಐಸಿಒ ಐಆರ್ಎಸಿ ಇನ್ಫಾರ್ಮೇಷನ್ ಸೆಂಟರ್ 2023 ಪ್ರಕಾರ ಭಾರತದಲ್ಲಿ 1.23 ಲಕ್ಷ ಹೊಸ ಗರ್ಭಕರುಳಿನ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ ಮತ್ತು ವಾರ್ಷಿಕ 77,000ಕ್ಕೂ ಹೆಚ್ಚು ಸಂಬಂಧಿತ ಮರಣಗಳು ಸಂಭವಿಸುತ್ತಿವೆ. ಇದಲ್ಲದೆ 90% ಗುದ ಕ್ಯಾನ್ಸರ್ಗಳು ಮತ್ತು 63% ಶಿಶ್ನದ ಕ್ಯಾನ್ಸರ್ಗಳು ಎಚ್ಪಿವಿಗೆ ಸಂಬಂಧಿಸಿವೆ. ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಎಚ್ಪಿವಿಯ ಸಾರ್ವಜನಿಕ ಆರೋಗ್ಯದ ಪರಿಣಾಮಗಳ ಕುರಿತು ಆಳವಾದ ಚರ್ಚೆಯಲ್ಲಿ ಪರಿಣಿತ ವೈದ್ಯರ ತಂಡವು ತೊಡಗಿಕೊಂಡಿತ್ತು. ಈ ತಂಡದಲ್ಲಿ ಡಾಕ್ಟರ್ ಚಿದಾನಂದ ಎನ್ಕೆ, ಚಿಗುರು ಚೈಲ್ಡ್ ಕೇರ್ ಸೆಂಟರ್ನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷಿಯನ್ ಮತ್ತು ಅಲರ್ಜಿಸ್ಟ್ ಜೆಪಿ ನಗರ, ಡಾಕ್ಟರ್ ಪ್ರಶಾಂತ್ ಎಂವಿ, ಕನ್ಸಲ್ಟೆಂಟ್ ಪಿಡಿಯಾಟ್ರಿಷಿಯನ್, ನಿಯೋನಾಟಾಲಜಿಸ್ಟ್ ಅಂಡ್ ಪಿಡಿಯಾಟ್ರಿಕ್ ಅಲರ್ಜಿ ಅಸ್ತಮಾ ಸ್ಪೆಷಲಿಸ್ಟ್, ಚೈಲ್ಡ್ ಸ್ಪೆಷಾಲಿಟಿ ಕ್ಲಿನಿಕ್ ಬೆಂಗಳೂರು, ಡಾಕ್ಟರ್ ಶೋಭಾ ಕೆ, ಪ್ರೊಫೆಸರ್ ಮತ್ತು ಎಚ್ಒಡಿ ಡಿಪಾರ್ಟ್ಮೆಂಟ್ ಆಫ್ ಗೈನಕಾಲಜಿಕಲ್ ಆಂಕಾಲಜಿ, ಕಿದ್ವಾಯ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಡಾಕ್ಟರ್ ರಜನಿ ಉದಯ್, ಪ್ರೊಫೆಸರ್ ಮತ್ತು ಎಚ್ಒಡಿ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ, ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಈ ಕಾರ್ಯಕ್ರಮ ನಡೆಸಿಕೊಟ್ಟರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಪಿಡಿಯಾಟ್ರಿಕ್ ಇನ್ಫೆಕ್ಷಿಯಸ್ ಡಿಸೀಸಸ್ ಡಿವಿಷನ್ ಮುಖ್ಯಸ್ಥ, ಪಿಐಡಿಎ 2025ರ ಚೇರ್ಪರ್ಸನ್, ಗೌರವ ಕಾರ್ಯದರ್ಶಿ, ಪಿಐಡಿಎ 2022-23 ಆಗಿರುವ ಡಾಕ್ಟರ್ ಭಾಸ್ಕರ್ ಶೆಣ್ಣೈ ನಡೆಸಿಕೊಟ್ಟರು. ಒಟ್ಟಿಗೆ ಅವರು ಅರಿವನ್ನು ವಿಸ್ತರಿಸುವ ಅಗತ್ಯ, ಹದಿವಯಸ್ಕರು ಮತ್ತು ಪೋಷಕರನ್ನು ತಲುಪುವ ಪ್ರಾಮುಖ್ಯತೆ ಮತ್ತು ರೋಗ ತಡೆಯ ಆರೈಕೆಯಲ್ಲಿ ಆರೋಗ್ಯ ಸೇವಾ ಪೂರೈಕೆದಾರರ ಪಾತ್ರದ ಕುರಿತು ಮಾತನಾಡಿದರು. ತಜ್ಞರು ಎಚ್ಪಿವಿಯು ಗರ್ಭಕರುಳಿನ ಕ್ಯಾನ್ಸರ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಯೋನಿ, ಗುದ, ಶಿಶ್ನ ಮತ್ತು ಗಂಟಲನಾಳದ ಕ್ಯಾನ್ಸರ್ಗಳೊಂದಿಗೆ ಸಂಬಂಧ ಹೊಂದಿದ್ದು ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಬಾಧಿಸುತ್ತಿದೆ. ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಭಾರತೀಯ ಹೆಂಗಸರಲ್ಲಿ 2ನೇ ಸ್ಥಾನದಲ್ಲಿದೆ. ಸ್ತನದ ಕ್ಯಾನ್ಸರ್ ಮೊದಲನೇದಾಗಿದೆ. ಇದು ಯಾವುದಕ್ಕೋಸ್ಕರ ಬರುತ್ತೆ ಅಂದರೆ, ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ಇನ್ಫೆಕ್ಷನ್. ಇದು ಸಂಭೋಗ ಕ್ರಿಯೆಯಲ್ಲಿ ಬರುವಂತಹ ಒಂದು ವೈರಸ್. ಎಲ್ಲರಿಗೂ ಮುಂದೆ ಇದು ಕ್ಯಾನ್ಸರ್ಗೆ ತಿರುಗುತ್ತೆ ಅನ್ನೋದು ಒಂದು ಇದಿಲ್ಲ. ಸೊ ಯಾರಿಗೆ HPV ಇನ್ಫೆಕ್ಷನ್ ಬರುತ್ತೆ ಅದು ತಾನಾಗೇ ಅದು ವಾಸಿ ಕೂಡ ಆಗುತ್ತೆ. 80-90% ಹೆಂಗಸರಲ್ಲಿ ಅದು ತಾನಾಗೆ ವಾಸಿ ಆಗುತ್ತೆ. ಬಟ್ ಒಂದು 10% ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಇರುತ್ತೆ. ಈ 10% ಜನರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಇರುವಂಥ ಹೆಂಗಸರಲ್ಲಿ ಇದು ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು HPV ಇನ್ಫೆಕ್ಷನಿಂದ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಯಾವುದು? ಒಂದು, ಅವರು ಸಂಭೋಗ ಚಟುವಟಿಕೆಗಳನ್ನು ಬಹಳ ತೀರಾ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಅಂದರೆ ಒಂದು 14, 15, 16 ವರ್ಷ, ಅಂದರೆ 19 ವರ್ಷಕ್ಕಿಂತ ಮುಂಚೆನೇ ಚಟುವಟಿಕೆ ಶುರು ಮಾಡಿಕೊಂಡದ್ದಲ್ಲಿ, ಅಥವಾ ಒಂದು ಡೆಲಿವರಿ ಅಂದರೆ ಮಗು ಹೆಡೆಯೋ ವಯಸ್ಸು 19 ವರ್ಷಕ್ಕಿಂತ ಮುಂಚೆ ಆದಲ್ಲಿ, ಅಥವಾ 5-6 ಮೇಲ್ಪಟ್ಟು ಮಕ್ಕಳು ಹೆಡದಲ್ಲಿ, ಅಥವಾ ಬೇರೆ STD ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ HIV ಇನ್ಫೆಕ್ಷನ್ ಇರ್ಬೋದು, ಅಂಥ ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಹೆಚ್ಚಿರುತ್ತದೆ. ಸೊ ಬರೀ HPV ಇನ್ಫೆಕ್ಷನ್ ಇದ್ದಾಗ ಲಕ್ಷಣಗಳು ಯಾವುದೂ ಬರೋದಿಲ್ಲ ಅವರಿಗೆ. ಸೊ ಇದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಮ್ಗೆ HPV ಇನ್ಫೆಕ್ಷನ್ ಆಗುತ್ತೆ ಅನ್ನೋದ್ರೆ, ಅದು ಒಂದು ಟೆಸ್ಟ್, ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಪ್ಯಾಪ್ ಟೆಸ್ಟ್ ಆಗಿರ್ಬೋದು, ಇಲ್ಲ HPV DNA ಟೆಸ್ಟ್ ಆಗಿರ್ಬೋದು, ಅಥವಾ VIA ಅಂತ ಹೇಳ್ತೀವಿ, ಸಿಂಪಲ್ VIA ಟೆಸ್ಟ್ ಅಂತ ಹೇಳ್ತೀವಿ. ಈ ಟೆಸ್ಟ್ ಮಾಡೋದ್ರಿಂದ ಹೆಂಗಸರಲ್ಲಿ HPV ಇನ್ಫೆಕ್ಷನ್ ಇದೆಯಾ ಅನ್ನೋ ಒಂದು ಲಕ್ಷಣ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ ಇಲ್ದಲೇ ಅದು ಲಕ್ಷಣಗಳು ಗೊತ್ತಾಗೋದಿಲ್ಲ. ಸೊ ಇದು ಗೊತ್ತಾದರೆ ಏನು ಮಾಡ್ಬೋದು? ನೆಕ್ಸ್ಟ್ ಅವರಿಗೆ ಯಾವುದಾದ್ರೂ ಏನು ಅದು ಮುನ್ನೆಚ್ಚರಿಕೆ ತಗೋಬೇಕು, ಅದು ಕ್ಯಾನ್ಸರ್ಗೆ ತಿರುಗದಲ್ಲೇ ಇರೋ ಥರ ಮಾಡೋದು ಏನೇನು ಬೇರೆ ಟೆಸ್ಟ್ಗಳು ಮಾಡಿಸ್ಕೋಬೇಕು ಮತ್ತು ಚಿಕಿತ್ಸೆ ಯಾವುದು ಮಾಡಿಸ್ಕೋಬೇಕು ಅನ್ನೋದು ಸಿಂಪಲ್ ಆಗಿರುತ್ತೆ ಅವಾಗೇ. ಸೊ ಅವರು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಭಾಳ ಕಡಿಮೆ ಆಗುತ್ತೆ. ಅಲ್ಲಿ ಮಕ್ಕಳ ತಜ್ಞ ಇವರು ನಮ್ಮ ಸ್ನೇಹಿತರು, ಕೊಲೀಗ್ ಡಾಕ್ಟರ್ ಪ್ರಶಾಂತ್ ಅಂತ, ಇವರು ಕೂಡ ಬೆಂಗಳೂರಿನಲ್ಲಿ ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಇವತ್ತಿನ ದಿವಸ ನಾವು ಇಲ್ಲಿ ಈ HPV ಕಾಂಕ್ಲೇವ್ ಬಗ್ಗೆ ಒಂದು ಪ್ಯಾನಲ್ ಮಾಡೋದಕ್ಕೆ ಅಂತ ಸೇರಿದ್ದೀವಿ. ಯಾಕಂತಂದರೆ HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಈ ವೈರಸ್ಸು ಕ್ಯಾನ್ಸರ್ ಉಂಟು ಮಾಡುವಂಥ ಒಂದು ವೈರಸ್. ಗರ್ಭಕೋಶದ ಬಾಯಿನ ಕ್ಯಾನ್ಸರ್ ಏನಿದೆ ಅದು ಮಹಿಳೆಯರಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಮೊದಲನೇದು ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗರ್ಭಕೋಶದ ಬಾಯಿ, ಸರ್ವೈಕಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದು. ಸೊ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಯಾಕಂತಂದರೆ ಮಿಕ್ಕಿದ ಕ್ಯಾನ್ಸರ್ಗಳಿಗೆಲ್ಲ ನಮಗೆ ಏನಿದೆ ಅಂತಂದರೆ ಕೆಲವೊಂದಕ್ಕೆ ಸ್ಕ್ರೀನಿಂಗ್ ಸಿಗ್ತದೆ, ಸ್ಕ್ರೀನಿಂಗ್ ಮಾಡಬೇಕು, ಎಷ್ಟು ಕಡಿಮೆ ಹಂತದಲ್ಲಿರುವಾಗ ಅದನ್ನು ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಮಾಡ್ಬೋದು, ಆ ಥರ ಇರುತ್ತೆ. ಆದರೆ ಇದು ಒಂದು ವೈರಸ್ನಿಂದ ಆಗೋದ್ರಿಂದ ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡ್ಬೋದು. ಚುಚ್ಚುಮದ್ದು ಅಂತ ಏನಿದೆ ಅಂದರೆ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಇದೆ ಇದಕ್ಕೆ. ಹಾಗಾಗಿ ಈ ಕಾಯಿಲೆನ ಸ್ವಲ್ಪ ಮಟ್ಟದಲ್ಲಿ ನಾವು ಜನಜಾಗೃತಿ ಮೂಡಿಸಿ ಎಲ್ಲರೂ ಲಸಿಕೆ ಹಾಕ್ಸ್ಕೊಳ್ಳೋ ಥರ ಆದರೆ ಅದನ್ನು ನಾವು ಜನರಲ್ಲಿ ಜಾಗೃತಿ ಮೂಡಿಸಿದ ನಂತರ ಎಲ್ಲರೂ ಚೆನ್ನಾಗಿ ಲಸಿಕೆ ಹಾಕಿಸ್ಕೊಂಡ್ರೆ ಅದನ್ನು ಕಂಟ್ರೋಲ್ಗೆ ತಗೊಳ್ಳೋದು ಸುಲಭ, ಬೇರೆ ಇದಕ್ಕೆ. ಅದರಿಂದಾಗಿ ಜನಜಾಗೃತಿಗೋಸ್ಕರ ಇದನ್ನು ಮಾಡ್ತಾರೆ. ಅಂತ ಮಕ್ಕಳ ತಜ್ಞರು ಇಲ್ಲಿ ನಾವು ಯಾಕೆ ಸೇರಿದ್ದೀವಿ ಅಂದರೆ, ಇಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಒಂದು ವೈರಸ್ ಎಷ್ಟೆಲ್ಲ ತೊಂದರೆಗಳನ್ನ ಮಾಡುತ್ತೆ, ಆ ತೊಂದರೆಗಳನ್ನ ಪ್ರಿವೆಂಟ್ ಮಾಡೋದು ಹೇಗೆ, ಕಂಡುಹಿಡಿಯೋದು ಹೇಗೆ, ತಡೆ ಹಿಡಿಯೋದು ಹೇಗೆ ಅಂತ. ಈಗ ಈವನ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವು ವ್ಯಾಕ್ಸಿನ್ಸ್ಗಳನ್ನ ರೆಕಮೆಂಡ್ ಮಾಡ್ತಾಯಿದೆ. ಅದರಲ್ಲಿ ಭಾಳ ಮುಖ್ಯವಾದ್ದು ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ, HPV ವ್ಯಾಕ್ಸಿನ್. ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡೋದು, ಸುಮಾರು ಜನಕ್ಕೆ ನಮ್ಮ ಹತ್ರ ಕೇಳ್ತಾರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ. ಅದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನೋದು ಒಂದು ಸಾಮಾನ್ಯ ಪದ. ಆದರೆ ಈ ವ್ಯಾಕ್ಸಿನ್ನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತಲೇ ಹೇಳೋದು, ಆ್ಯಂಟಿ ವೈರಸ್ ವ್ಯಾಕ್ಸಿನ್ ಇದು. ಸಾಮಾನ್ಯ ಮುಂಚೆ ನಾವು ಇದು 2008ರಿಂದ ಈ ವ್ಯಾಕ್ಸಿನ್ನ ಕಂಡುಹಿಡಿಯೋಕ್ಕೆ ಶುರು ಮಾಡಿ ಸಾಮಾನ್ಯ ಯೂಸ್ ಮಾಡ್ತಾ ಇದ್ದಾರೆ. ಭಾಳ ಬೇರೆ ದೇಶಗಳಲ್ಲೂ ಯೂಸ್ ಆಗ್ತಾಯಿದೆ ಇದು. ಇವಾಗ ಏಜ್ ಪ್ರಕಾರ ಹೋದರೆ 9 years to 15 years 2 ಡೋಸ್ ಕೊಡಬೇಕಾಗತ್ತೆ ಈ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅಂತ. ಈ 9 years 9 ವರ್ಷದಿಂದ 14 ವರ್ಷದವರೆಗೂ 2 ಡೋಸು, 15 ವರ್ಷದಿಂದ 24-25 ವರ್ಷದವರೆಗೂ 3 ಡೋಸನ್ನು ಕೊಡಬೇಕಾಗುತ್ತೆ. ಇದು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನು. ಇದು ಥ್ರೂಔಟ್ ದ ವರ್ಲ್ಡ್, ಪ್ರಪಂಚದಾದ್ಯಂತ ಈಗ ವ್ಯಾಕ್ಸಿನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಮ್ಮ ದೇಶದಲ್ಲೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 3 yearsಯಿಂದ ವ್ಯಾಕ್ಸಿನ್ಗಳನ್ನ ತೊಗೊತಾ ಇದ್ದಾರೆ ಭಾಳ ಜನ, ಎಸ್ಪೆಷಲಿ ಅಡೋಲಸೆಂಟ್ ಅಂದರೆ 9 ವರ್ಷದಿಂದ 14 ವರ್ಷ ಮಕ್ಕಳು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬೋತ್ ಇಬ್ಬರೂ ಒಟ್ಟಿಗೆ ತೊಗೋಬೋದು. ನಾನು ಡಾಕ್ಟರ್ ರಜನಿ ಉದಯ್, ಸೀನಿಯರ್ ಪ್ರೊಫೆಸರ್ ಬ್ಯಾಂಗ್ಳೂರಿನಲ್ಲಿ. ರಾಮಯ್ಯನಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ ಟೀಚರಾಗಿ. ಆ್ಯಸ್ ಎ ಟೀಚರು, ಅಕಾಡೆಮಿಷನು, ಕ್ಲಿನಿಷಿಯನು, ಸರ್ಜನು ಆಗಿ ನಾನು ಕೆಲಸ ಮಾಡಿ ಇವಾಗ 4 ವರ್ಷದಿಂದ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ನಲ್ಲಿ ಪ್ರೊಫೆಸರ್ HOD ಆಗಿದ್ದೀನಿ ನಾನು ಇವಾಗ. ಸೊ ನನ್ನ ಈ ಪ್ರೋಗ್ರಾಮ್ನ ಕರೆದಿದ್ದಾರೆ ಕಾಂಕ್ಲೇವ್ ಪ್ರೋಗ್ರಾಮ್ನಲ್ಲಿ. ನಾನು ಈ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಕ್ಕೂ ತುಂಬ ಸಂತೋಷವಾಗಿದೆ. ಯಾಕೆಂದರೆ ನಾನು ಈ ವ್ಯಾಕ್ಸಿನೇಷನ್ ಅದು ನಾನು ರಿಸರ್ಚ್ ಮಾಡಿದ್ದೆ. 2018 ಸೆಪ್ಟೆಂಬರ್ನಲ್ಲಿ ಸ್ಟಾರ್ಟ್ ಆಗಿದೆ ರಾಮಯ್ಯ ಹಾಸ್ಪಿಟ್ಲಲ್ಲಿ, ಆ್ಯಂಡ್ ಫೆಬ್ರವರಿ 2021ಗೆ ಎಂಡ್ ಆಗಿದೆ. ಸೊ ಈ ರಿಸರ್ಚ್ನಲ್ಲಿ ನಾನು ಭಾಗವಹಿಸಿದೆ. 12 ಸ್ಟೇಟ್ಸ್ ಆಲ್ ಓವರ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 2317 ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ವಿ. ಸೊ ಅದರಲ್ಲಿ ಅರ್ಧ ಭಾಗ ಬಾಯ್ಸು ಆ್ಯಂಡ್ ಗರ್ಲ್ಸು, 9 to 15, 15 to 26 ಇಯರ್ಸ್ನಲ್ಲಿ ಈ ವ್ಯಾಕ್ಸಿನ್ ಕೊಟ್ಟು ಅದರದ್ದು ಎಫೆಕ್ಟು, ಸೇಫ್ಟಿ, ಇಮ್ಯುನೋಜೆನಿಸಿಟಿ ಅಂತೀವಿ, ಅದೇ ಈ ಥರ ಈ ಕಾಯಿಲೆನೂ ತಡಿಬೋದು ಈ ವ್ಯಾಕ್ಸಿನೇಷನು. ಅದೆಲ್ಲ ಬ್ಲಡ್ ಟೆಸ್ಟ್ನಲ್ಲಿ ಫಸ್ಟ್ ಇಂಜೆಕ್ಷನ್ ಕೊಡೋಕ್ಕೆ ಮುಂಚೆನೇ, ಆಮೇಲೆ 1 month ಕಂಪ್ಲೀಟ್ ಡೋಸ್ ಆಗಿದ್ದ ಮೇಲೆ ಬ್ಲಡ್ ಟೆಸ್ಟ್ ತೆಗೆದು ನಾವು ಪರೀಕ್ಷೆ ಮಾಡಿಸಿ ರಿಸರ್ಚ್ನು ಎಲ್ಲ ಕಂಪ್ಲೀಟ್ ಮಾಡಿ ಅದು ಪಬ್ಲಿಕೇಷನ್ನು ಆಗಿದೆ ಲ್ಯಾನ್ಸೆಟ್ ಜರ್ನಲಲ್ಲಿ. 2023ನಲ್ಲಿ ಪಬ್ಲಿಷ್ ಆಗಿದೆ. 2021 ಕಂಪ್ಲೀಟ್ ಆಗಿದೆ, 2023ನಲ್ಲಿ ಪಬ್ಲಿಷ್ ಆಗಿದೆ. ಸೊ ಈ ವ್ಯಾಕ್ಸಿನು ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದು ಎಲ್ಲರಿಗೂ ಅವೇರ್ನೆಸ್ ಆಗಿರಬೇಕು. ಹೆಂಗಸರಿಗೂ ಗಂಡಸರಿಗೂ ನಾವು ಇವಾಗ ಮಾತಾಡಿದಂಗೆ ಗಂಡಸರಿನಲ್ಲಿ 9 to 26 years ತನಕ ಕೊಡ್ಬೋದು, ಬಟ್ ಹೆಂಗಸರಿನಲ್ಲಿ 9 to 45 years ತಗೊಳ್ಳೋದು ಅವಶ್ಯಕತೆ ಇದೆ.